80 ರೂಪಾಯಿಗೆ ಶೇರು. ಜಾಳ ಕೊಡಕ್ಕ ಕೊಡ್ತೀನಿ. ಹೋಗ ನಮ್ಮವನೇ ಜಾಳದ ರೇಟ್ ಕೇಳಿ ಇಲ್ಲ. ನಮ್ಗೆ ತಿನ್ನಕ್ಕೆ ಜಾಳ ಇಲ್ಲ. ಇನ್ನು ಜಾಳ ಹಾಕಿ ಕವಳಿ ಹಣ್ಣು ಬಾರಿ ಹಣ್ಣು ತೊಗೊಂಡ್ರೆ ಮನ್ಯಾನ ಗಂಡಸರು ಬಿಟ್ಟಾರ ನಮ್ಮನ್ನ. ಆಯ್ತು, ರೊಕ್ಕಗೆ ಕೊಟ್ಟಾರ ತಗೊಳ್ರಿ. ತೋತಿನ ಸರಸ್ವತಿ? ಅಯ್ಯವ್ವ ನಂಗೇನು ಬ್ಯಾಡ. ನೀವು ತೊಗೊಳಂಗಿದ್ರೆ ತೋತಿನ ಪುಟ್ಟವ? ಅಯ್ಯ, ತೊಗೊಳಕ್ಕೇನು ನಮ್ಮ ಮನ್ಯಾಗ ನಮ್ಮ ಕೈಯಾಗ ರೊಕ್ಕ ಕೊಡೋದು ಅಟ್ರಲ್ಲಿ ಐತಿ. ಎಲ್ಲಿ ಏನದ ಅಂತ ತೊಗೊಳೋದು? ಇಲ್ಲವ ತೊಗೊಳೋದಿಲ್ಲ. ಓಯ್ ಅಮ್ಮಾರ ತಗೋತೀರಿ? ಬ್ಯಾಡ ಹೇಳುವ, ಬ್ಯಾಡ. ಏನು ತಗೊಳ್ಳೋರು ಹಂಗೆ ಕರೆದು ತಗೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಕವಳಿ ಹಣ್ಣ್ರಿ, ಕವಳಿ ಹಣ್ಣು, ಕವಳಿಕಾಯಿ. 10 ಸರಸ್ವತಿಯವ. ಮಧ್ಯಾಹ್ನ ಉಣ್ಣೋ ಹೊತ್ತಾತು ಉಟ್ಕೊಂಡು ಅಡ್ಡಕ್ಕಿನ ನಾನು ಬರಲೇ? ಕುಂದರ ಏನು ಮಾಡ್ತಿ ಹೋಗಿ. ಕವಳಿ ಹಣ್ಣ್ರಿ, ಕವಳಿ ಹಣ್ಣು, ಕವಳಿಕಾಯಿ. ಕವಳಿ ಹಣ್ಣು ಬಂದಾವು. ಬೇ ಹೆಂಗ್ ಕೊಡ್ತಿ? ನಿಮ್ಗೆ ಎಷ್ಟು ಬೇಕು? ನಂಗೆ 5 ರೂಪಾಯಿದು ಕೊಡು. ನಂಗೂ 5 ರೂಪಾಯಿದು ಕೊಡು. ನನಗೆ 2 ರೂಪಾಯಿದು ಕೊಡು. ಹಾಂ ಕೊಡ್ತೀನಿ. ರೊಕ್ಕ ಕೊಡ್ರಿ, ಕೊಡ್ತೀನಿ. ತಗೋಬೇಕು, ಕೊಡು. ಹೇಳಲ್ತ ನೋಡ, ಕವಳಿ ಹಣ್ಣು ಬಂದವು. ತೋಳೆ ನಾನು? ತೋಳನ್ ಬಾ. ಬಾರ್ಲೆ ತಗೊಂಡಾಯ್ತಲ್ಲ, ಹೋಗೋಣ. ಬಾರ್ಲೆ, ನಿಂಗೆ ಎಷ್ಟು ಕೊಟ್ಟಾಳೆ? ನಂಗೆ ಭಾಳ ಕೊಟ್ಟಾಳೆ. ಹೆಂಗೆ ಬೇ ಅಡಿ? 80 ರೂಪಾಯಿಗೆ ಶೇರ್ ಕೊಟ್ಟೀನಿ. 80 ರೂಪಾಯಿ ಕಾಲ್ಪ ಅಂತ ಭಾಳ ಆಗಲಿಲ್ಲ ಚಂದ್ರಿ? ಭಾಳ ಅದು. ಕೊಡ ರೇಟ್ ಹೇಳು ಅಕ್ಕ. ನನಗೂ ಬೇಡ ನಿನಗೂ ಬೇಡ. ನೀನು ಜಾಳಗೆ ಕೊಟ್ಬಿಡು, ನಾನು ನಿನಗೆ ಕವಳಿ ಹಣ್ಣಿಗೆ ಕೊಡ್ತೀನಿ. ಏಯವ್ವ ಜಾಳ ಗಿಡ ಕೇಳಬೇಡ. ನಾವೇನು ಬೆಳೆದವ್ರಲ್ಲ ಹೊಲದವ್ರಲ್ಲ ಏನಲ್ಲ. ರೊಕ್ಕಕ್ಕೆ ಹೆಂಗೆ ಕೊಡ್ತಿ ಹೇಳು? ನನಗೆ ಕವಳಿ ಹಣ್ಣು ಏನು ಬೇಡ, ಕಾಯಿ ಕೊಡು. ನನಗೆ ಉಪ್ಪಿನಕಾಯಿ ಬೇಕು. ಹೆಂಗೆ ಕೊಡ್ತಿ ಹೇಳು? ನಾ ಒಂದು ಕಾಲ್ಪ ತೋತೀನಿ. ನೀನ್ಲಿಲ್ಲಲ್ತ? ನನಗೂ ಉಪ್ಪಿನಕಾಯಿ ಹಾಕಕ್ಕೆ ಕವಳಿ ಕಾಯ್ಬೇಕು. ನನಗೇನು ಕವಳಿ ಹಣ್ಣು ಬೇಡ. ಕವಳಿ ಹಣ್ಣು ಒಂದು 10 ರೂಪಾಯಿ ತೊಗೋತೀನಿ ಅಟ್ಟನ. ಹೇಳು ಲಾಸ್ಟ್ ಎಷ್ಟು ಕೊಡ್ತಿ? ಅಯ್ಯಕ್ಕ ಬರೋದಿಲ್ಲ, ಒಂದು 5 ರೂಪಾಯಿ ಕಮ್ಮಿ ಕೊಡ. ಏಯವ್ವ ಜಗ್ಗ ಕಮ್ಮಿ ಮಾಡಿದಿ ಬಿಡು. ನಾನು ನೋಡ್ಕೇಳ್ತೇನೆ. 50 ರೂಪಾಯಿ ಕಲ್ಪ ಕೊಡು. ನಾನೊಂದು ಕಲ್ಪ ಹಾಕೊಂದು ಕಲ್ಪ ತೋತೆ. ನೋಡಿ ಏನು ಮಾಡ್ತಿ? ಅಕ್ಕ ಬರಲ್ಲ, ಕಡಿಮೆ ಹಾಕೈತಿ. ಇದನ್ನು ಹರ್ಕೊಂಡು ಬರೋಕೆ ನಾವು ಎಷ್ಟು ಕಷ್ಟಕ್ಕೆ ಬಿತ್ತೀವಿ. ಇವತ್ತು ಕಾಡು ಹೋಗಿ ಆ ಮುಳ್ಳಾನ್ ಕಂಟಿಯಿಂದ ಇದನ್ನು ಬಡ್ಕೊಂಡು ಅಲ್ಲಿಂದ ತಲೆ ಮೇಲೆ ಹೊತ್ಕೊಂಡು ಬಂದೀವಿ. ಕಮ್ಮಿ ಆಕೈತಿ, ಕಮ್ಮಿ ಆಕೈತಿ. ಅಷ್ಟೇ ನೋಡುವ. ನಾನು ಕೊಡೋದಿದ್ರೆ ಕೊಡಿಲ್ಲ ಅಂದ್ರೆ ಇಲ್ಲ. 2 ಮಂದಿ ತೋತೀವಿ. 50 ರೂಪಾಯಿ ಕಲ್ಪ ಮಾಡ್ಕೊಡು. 2 ಕಲ್ಪ ತೋತೆ ನೋಡು. ಏನ್ಲೇ ಚಂದ್ರಿ, ವ್ಯಾಪಾರ ಜೋರು ನಡೆಸಿಯಲ್ಲ? ಏನು ತೊಗೊಳತ್ತಿ? ಕವಳಿಕಾಯಿ ತೊಗೊಳತ್ತಿದ್ರಿ ಉಪ್ಪಿನಕಾಯಿಗೆ ಅಂತೇಳಿ. ಈಗಂತೂ ಇದನ್ನು ಮಾರಕ್ಕೆ ಬರೋರ ಕಡಿಮೆ ಆಗ್ಬಿಟ್ಟಾರ. ಏನು ಈಗ ಅಪರೂಪ ಬಂದಾಳು, ಅದಕ್ಕೆ ಒಂದು ಕಲ್ಪ ತೊಗೊಂಡು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತೇಳಿ ಕೇಳಾಕತ್ತಿದ್ರಿ. ಕವಳಿ ಹಣ್ಣದ ನೋಡಿ, ಅದ ನಮಗೆ ತೊಗೊಳಂಗಿದ್ರು ತೋ. ರತ್ನ ನೀ ತೋತೀನ? ತೊಗೋತೀನಿ ಅಕ್ಕ. ರೇಟ್ ಜಮಾಯಿಸಿರಿ ತೋತೀನಿ. ಮತ್ತು ನಾನು ಆಕಿ 80 ರೂಪಾಯಿ ಕಲ್ಪ ಅಂದಾಳ. ಯಾಕ ನಾನು 50 ರೂಪಾಯಿ ಕಲ್ಪ ಕೊಡು ಅಂದೆ ನೋಡು. ಬರೋಬರಿ ಐತಲ್ಲ. ಮತ್ತೆ 50 ಅಂದ್ರೆ ನಾನು ಒಂದು ಕಲ್ಪ ತೋತೀನಿ. ಈಕಿ ರತ್ನ ತೋತೀನಿಲೇ. ತೋತೀನಕ್ಕ. ನನಗೂ ಒಂದು ಕಲ್ಪ ಬೇಕು ನೋಡು. ಮತ್ತೆ 50 ರೂಪಾಯಿ ಹಂಗೆ ಕೊಟ್ರೆ ಮತ್ತೆ ನಾವು 4 ಮಂದಿ ತೋತೀವಿ. ಕೊಡು. ಚಂದ್ರಿ ಮತ್ತು ಮಾದಕ್ಕೆ ತಗೋತಾಳನೆ ಕೇಳಬೇಕಿತ್ತು. ಮಾದಕ್ಕ ಮನೆಯಾಗಿಲ್ಲ. ಚನ್ನಬಸಕ್ಕನ ಕುಟ್ಟಾಗ ಇದಕ್ಕೆ ಹೋಗ್ಯಾಳಕ್ಕೆ, ಗುಡಿಗೆ ಹೋಗ್ಯಾರವ್ರಿ. ಇದ್ದಿದ್ರೆ ತೋತಿದ್ಲಲ್ಲ ನೋಡುವ. ಮತ್ತು ಒಣ್ಯಾನ ಇನ್ನೊಂದು ದಿವ್ಸ ಮಂದಿ ಎಲ್ಲ ಮುಂದಕ್ಕೆ ಹೋಗಿ ಹಂಗೆ ಮತ್ತೆ ಯಾರು ತೋತಿರ್ತಾರೆ ನೋಡಿ. ನಮ್ಗೆ ಈಗ 50 ರೂಪಾಯಿ ಕಲ್ಪ ಮಾಡಿ 4 ಮಂದಿ ಕೊಡು. ತೋತೆ ನೋಡು. ಬರೋದಿಲ್ಲ. ನಿಂಗೆ ಇಟ್ಟಿದ್ರೆ ಕೊಡಿ, ಇಲ್ಲ ಅಂದ್ರೆ ಇಲ್ಲ. ಈ ಕಡೆನಾ ಅದ ನಮ್ಮಕ್ಕ. ಲಾಸ್ಟ್ಗೆ ಎಷ್ಟಿಗೆ ಕೊಡ್ತೀರಿ? ಅಷ್ಟೇ 50 ರೂಪಾಯಿನ. ಇರಲಿ ತಗೋರಿ, ಮತ್ತೇನು ಮಾಡೋದು? ಮತ್ತೆ ಅಲ್ಲಿ ಮುಂದೆ ಯಾರಿಗೂ ಹೇಳಬೇಡ್ರಿ ಅಕ್ಕ ನಾನು 50 ರೂಪಾಯಿ ಕೊಟ್ಟೆ ಅಂತ. ಹೋಗ ನಮ್ಮವನ ನಾವೇ ಕೇಳೋಣ. ಕೊಡು. ನಿಮ್ಮದು ತಗೋರಿ ಅಕ್ಕ. ತಡಿ ರೊಕ್ಕ ತೊಗೊಂಬರ್ತೀನಿ. ಯಾವ್ರು ಬಿ ನಿಮ್ದು? ಇಲ್ಲೇ ದುಣ್ಸಿ ತಾಂಡ. ಇಲ್ಲೇ ದುಣ್ಸಿ ತಾಂಡದಕ್ಕಿನ ಒಂದು ರೊಟ್ಟಿ ಕೊಡಕ್ಕ. ಈಗ ನಾಷ್ಟ ಮಾಡಿ ನಿಂತೇವೆ ನೋಡಿ. ಇನ್ನೂ ಅಡುಗೆನ ಏನೂ ಮಾಡೇ ಇಲ್ಲ. ನಾಷ್ಟ ಆಯ್ತು ನೋಡು. ಒಂದು ಇಟ್ಕೊಡ್ಲೇನ ತಿಟ್ಟಿಯನ? ಕೊಡಕ್ಕ. ತಗೊಳ್ಬೇ. ಅಯ್ಯ ಚಿಲ್ಲರ್ ಇಕ್ಲ ಅಕ್ಕ. 200 ರೂಪಾಯಿಗೆ ಕೊಟ್ಟು. ನಂದು ಕೊಟ್ಟುಬಿಡು ಚಂದ್ರಿನಿ. ನಾನೇನು ಕೊಡ್ತೇನೆ 50 ರೂಪಾಯಿ. ನಮ್ಮದು ಕೊಟ್ಟುಬಿಡಿ. ಇಬ್ಬರದು ಈಗ ಹೋಗಿ ಅಲ್ಲಿ ಮಟ್ಟ ನಾವು ಎಲ್ಲಿ ತರೋದು ಮನೆಗೆ. ನಾ ಇಕ್ಕಟ್ಟು ನಿಮ್ಮ ಮನೆ ಬಂದು ರತ್ನ ಒಂದು ನಂದು ಸೇರಿ 100 ರೂಪಾಯಿ ನಿನಗೆ ತಂದು ಕೊಡ್ತೀನಿ. ಅಷ್ಟು ಮಾಡಿರಿ ಅಕ್ಕ. ನಾನು 4 ಮಂದಿದು ತೊಗೊಂಡ್ಬಿಡ್ತೀನಿ. ಶುದ್ಧ ಆಗಿಬಿಡ್ತೈತಿ. ಆಯ್ತು ತೋರಿ ಈ ಕಡೆ ತಂದು ಕೊಡ್ರಿ. ಹಂಗಾರೆ ಬರದ ನಮ್ಮ ಮಕ್ಕ ಮನೆಗೆ ಹೋಗೋಣ. ಬರಲ್ಯಾ ಮನೆಗೆ? ಬರ ರತ್ನ ಹೋಗ್ರನ್. ಭಾಳ ದಿನ ಚಂದ್ರಿ ಮನೆಗೆ ಹೋಗೇ ಇಲ್ಲ. ಈ ಕವಳಿಕಾಯಿ ಎಲ್ಲಿ ಇಟ್ಟು ಬರೋದ ಈಕಿನ? ಬಾ ಅದು ಇಡಾಕ ಮತ್ತೆ ಹೊಳ್ಳಿ ಮನೆಗೆ ಹೋಗ್ಯೇನ ತೊಗೊಂಡೋಗಂತ. ಬಾ ಹಿಂಗೆ ಹೋಗಕ್ಕ. ಕವಳಿಕಾಯಿ ಕೈಯಾಗ ಹಿಡ್ಕೊಂಡು ಹೋಗೋದ. ಅಪ್ಸರ ಬಂದ್ಲ ತಡಿ. ಇದೇ ಟೈಮಿಗೆ ಬಂದು ಚಲೋ ಮಾಡಿ ನೋಡಿ. ಅಪ್ಸರ ಎಲ್ಲಿ ಹೊಂಟಿಯ? ನಿಮ್ಮ ಮನೆಗೆ ಹೊಂಟಿದ್ದೆ ರೀ. ಇವ ಬಂದು ಬೇಸ್ ಮಾಡಿದ್ ನೋಡಿ. ಇವನ ಕವಳಿಕಾಯಿ ತೊಗೊಂಡೋಗಿ ನಮ್ಮ ಮನ್ಯಾಗ ಕೊಡ್ತೀಯವ ಹಂಗೆ? ಆಯ್ತು ತಗೋರಿ ಕೊಡ್ತೀನಿ. ತಗೊಳ ಅಪ್ಸರ. ಹಂಗೆ ಹೋಗೋ ಮುಂದೆ ನಮ್ಮ ಮನೆಗೆ ಕೊಟ್ಟು ಹೋಗ್ಬಿಡಿಯವ ಇವನು. ಇಲ್ಲಾಂದ್ರೆ ದನ ಮಕ್ಕಳ ಮನೆಯಾಗ ಇಟ್ಟಿರಿ. ನಾ ಇಕ್ಕಟ್ಟು ಬಂದು ತೊಗೊಂಡೋಗ್ತೀನಿ. ಆಯ್ತು ಕೊಡ್ರಿ. ತೊಗೊಂಡಾಗವ? ಹ್ಞೂ ರೀ. ನಡಿಲೇ ಚಂದ್ರಿ.
ಕವಳಿ ಹಣ್ಣ್ರಿ, ಕವಳಿ ಹಣ್ಣು, ಕವಳಿಕಾಯಿ. ಏನ್ ಬೇ ಶಂಕ್ರಮ್ಮ, ಆರಾಮ ಕೂತಿಯಲ್ಲ? ನಾಷ್ಟ ಊಟ ಎಲ್ಲ ಮಾಡ್ಕೊಂಡು ಕೂತಿಯನ? ಹ್ಞೂ ನಾ ತಂಗಿ, ಆಗೈತೆ ನೋಡು. ಬರ್ರೆ. ಚಂದ ಬಸವ, ಎಷ್ಟು ದಿನ ಆಗಿತ್ತಾ ಕಂಡಿದ್ದಿಲ್ಲ. ಎಲ್ಲಿ ಹೋಗಿದ್ದಿ? ಮಗಳ ಮನೆಗೆ ಹೋಗಿದ್ದೆ. ನೀ ಏನು ಒಬ್ಬಾಕಿಲ್ ಕುತ್ಕೊಂಡು ಏನು ಮಾಡಕತ್ತಿ? ಅಯ್ಯೋ ಏನು ಮಾಡೋಣವ, ಸುಮ್ಮನೆ ಕುಂತೇನೆ. ಏನಿಲ್ಲ ಮನ್ಯಾಗ ಕೆಲಸ. ಹೋಗ್ಯಾರ ಎಲ್ಲರೂ. ಸಸಿ ಕೆಲ್ಸಕ್ಕೆ ಹೋದ್ಲು, ಮಗ ಹೋದ, ಮೊಮ್ಮಕ್ಕಳು ಶಾಲಿಗೆ ಹೋದವು. ಸುಮ್ಮನೆ ಮನೆಗೆ ಹಿಡಿದು ಕುಂತೆ ನೋಡಿ ಕಾಯ್ಕೊಂಡು. ನಮ್ಮ ಮನೆ ಕಡೆ ಯಾರ ಬರ್ಬೇಕು. ಇವ ಎಲ್ಲಿ ಹೋದ್ರಿ ಏನಾಗೋದೈತೆ? ನೀವೇನ ಈ ಕಡೆ? ನನ್ನ ಮಗಗೆ ಮದ್ವೆ ಫಿಕ್ಸ್ ಆತಲ್ಲ, ಅದಕ್ಕೆ ಇಳಿಯೋದು ಮತ್ತು ಮದ್ವೆದು ದಿನ ಗುರ್ತು ಮಾಡೋಣ ಅಂತೇಳಿ ಇಲ್ಲೇ ಐನಾರ್ ಮನೆಗೆ ಹೊಂಟಿದ್ವಿ. ಬಾ ಮತ್ತು ಅಡ್ಡಾಡ್ಕೊತ ಹೋಗ್ಯಾರ ಬರೋನು. ಒಲ್ಲೆವ ತಂಗಿ, ಹೋಗ್ಬರ್ರಿ. ನಾಷ್ಟ ಮಾಡಿ ಇಲ್ಲ? ಮಾಡೀನಿ. ಹಂಗೆ ಬರೋ ಮುಂದೆ ನನಗೊಂದು 5 ರೂಪಾಯಿ ಎಲ್ಲಿ ತಂದು ಕೊಡ್ಬೇ? ಆಯ್ತು ತರ್ತೀನಿ. ಯಾಕೆ ಬೇ ಶಂಕ್ರಮ್ಮ ಸಪ್ಪಗದಿ? ಯಾಕೆ ಏನಾಗೈತಿ? ಇವ ಏನು ಹೇಳಿ ಬಿಡ ಇವ. ಯಾಕೆ ಶಂಕ್ರವಕ್ಕ, ಯಾಕೆ ಏನಾಗೈತಿ ಹೇಳಲ್ಲ? ಅಯ್ಯೋ ಚಹಾ ಮಾಡ್ಕೊಂಡು ಕುಡಿತೀನಿ ಅಂತೇಳಿ ನನ್ನ ಸಸಿ ಸಕ್ಕರೆ ಡಬ್ಬಿ ಬಾಯಿನ ತೆಗ್ಯಾಕೆ ಬರೋದಂಗೆ ಬಿಗಿಯಾಗಿ ಹಾಕೋಗ್ಯಾಳ. ಅದೇನು ಚಹಾ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆಗೇನು ಬಂಗಾರ ಹಾಕಿತ್ತಾನ? ಅದು ಏನಾಕೈತಿ ಅಂತ ಕುಡಿದ್ರೆ? ತಂಗಿ ನಾವರ ಚಾದಾಗಿನ ಹುಳ, ನಮಗರ ತಾಸಿಗೆ ಚಹಾ ಬೇಕು, ಚಹಾ ಮಾಡ್ಕೊಂಡು ಕುಡಿತಾಳಂತಂದು ಸಕ್ಕರೆ ಡಬ್ಬಿ ಬಿಗಿತ್ನಾಗ ಹಾಕೋಗ್ಯಾಳ, ತೆಗ್ಯಾಕೆ ಬರೋದಂಗೆ. ನೋಡ ತಂಗಿ. ಬೇಸದ ಬಿಡು ಹಾಕಿನೋ ಸಸಿ. ಅಲ್ಲ, ಇದು ನಿನ್ನ ಮನೆ ಅಲ್ಲನ ಶಂಕ್ರವಕ್ಕ? ನೀ ಮೊದಲು ಸಸಿಯಾಗಿ ಬಂದಲ್ಲೇ ಇಕ್ಕಟ್ಟು ಹಾಕಿ ಬಂದಾಳು. ನೀ ಹಡದಲ್ಲೇ ಮಗನ ಮದುವೆ ಮಾಡ್ಕೊಂಡು ಈ ಮನೆ ಸಸಿಯಾಗಿ ಬಂದಾಳು. ನಿನ್ನ ಮನ್ಯಾಗ ನೀನ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಯಾಕ ಸ್ವತಂತ್ರ ಇಲ್ಲ. ನೋಡವ ಏನೋ ಮಾಡ್ತಿ ಅಂತ ಸೊಸಿದೀರು ಒಲೆವಾನ. ಅಯ್ಯ ಏನು ಕೇಳ್ತೇವ ತಂಗಿ, ಇವತ್ತು ಮುಂಜಾನೆ ನಾಷ್ಟ ಮಾಡಿಟ್ಟು ಹೋಗಿಲ್ಲ ಇವ. ಅದ್ಯಾವುದು ನನ್ನ ಮಗ ಮುಂಜಾನೆದ್ದು ಮಿಕ್ಸಿ ಮಾಡಿಕೊಟ್ಟಾನ. ಮಿಕ್ಸಿ ಏನು? ಮಿಕ್ಸಿ ಏನು ಬೇ ಅದು? ಮಿಕ್ಸಿ ಅಂದ್ರೆ ತಂಗಿ ಅದ ಉದ್ದುದ್ದ ಹುಳ ಶಾವಿಗೆ ಹಂಗಿರ್ತೈತಲ್ಲ ಅದು ಮ್ಯಾಗಿ. ಅದೇನವ, ನಾವರ ಹುಟ್ಟದಾಗಿದ್ದಿಟ್ಟು ವಯಸ್ಸು ಕಳೆದ್ರೆ ಹತ್ತವಿ ಅಂದು ತಿಂದಿಲ್ಲ. ನಾಷ್ಟ ಮಾಡ್ಲಿಕ್ಕೆ ಮುಂಜಾನೆ ಅದನ್ನ ನನ್ನ ಮಗ ಮಾಡಿಕೊಟ್ಟು ಹೋತು. ತಂಗಿದ ಮನ್ಯಾಗ ಏನು ತಿನ್ನೋದು ಭಾಗ್ಯವಾಗೈತೆ. ಮೊನ್ನೆ ನೋಡಿ ಸಂಕ್ರಮಣದಾಗ ಶೇಂಗಾದ ಹೋಳಿಗೆ ಮಾಡ್ಯಾರ. ಮಧ್ಯಾಹ್ನ ಉಂಡಾಗ 2 ತಿಂದಿದ್ದೆ, ರಾತ್ರಿ 2 ತಿಂದಿದ್ದು. ಹೊಳ್ಳಿ ಶೇಂಗಾದ ಹೋಳಿಗೆನ ನೋಡಿಲ್ಲ. ಆಕಿ ನನ್ನ ಮೊಮ್ಮಗಳು ಬಂತು, ಅದು ಅಶ್ವಿನಿ ಬಂದು ಅವ್ರೊಬ್ಬ ಫೋನ್ ಹಚ್ಚ, ಶೇಂಗಾದ ಹೋಳಿಗೆ ಎಷ್ಟು ಮಾಡಿದ್ದೀನಿ ಅಂತ. ಅದಕ್ಕೆ ಹಾಕಿ ಹೋದ್ರು ಅಲ್ಲಿ ಬಿಡು, ನಿನಗೆ ಶೇಂಗಾದ ಹೋಳಿಗೆ ಬೇಕಿಲ್ಲ, ನಾ ಸಂಜೆನ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ನೋಡ ತಂಗಿ, ನಾನು ಹಿಂಗಾಗಿ ಮನ್ಯಾಗ ಉಣ್ಣದ ಬಿಟ್ಟುಬಿಟ್ಟೆನವ, ಏನು ಕೂಳು ತಿನ್ನದ ಬಿಟ್ಟುಬಿಟ್ಟೇನೆ. ಅಂದ್ರೆ ಶೇಂಗಾದ ಹೋಳಿಗೆ ಓಸು ನೀ ತಿಂದಿ ಅನ್ನಕತ್ತ ಹಂಗೆ? ಹ್ಞೂ ಮಾದೇವಿ, ಹಂಗ ಲೆಕ್ಕ ಹೇಳಾಗುತ್ತ. ಹಂಗಾಗಿ ಮನ್ಯಾಗ ಹೆದರಿ ಕೂಳು ತಿನ್ನದ ಬಿಟ್ಬಿಟ್ಟೇನೆ ನೋಡುವ. ಸುಮ್ಮನೆ ಇದೊಂದಿಟ್ಟು ಬಾಯಾಗ ಎಲ್ಲ ಅಡಿಕೆ ತುರ್ಕೊಂಡು ಹಿಂಗೆ ಓಣ್ಯಾಗ ಬರೋರು ಹೋಗೋರು ಬಂದಿಟ್ಟು ಎಲ್ಲಿ ಅಡಿಕೆ ತರಿಸ್ಕೊಂಡು ಸುಮ್ಮ ಬಾಯಾಗ ಹಾಕೊಂಡು ಗಪ್ಪ ಕೂತು ಬಿಡೋದು. ಇವ ನಾವಲ್ಲವ ಎಂಥ ಸ್ಥಿತಿ ಬಂತು. ನನ್ನ ಗಂಡಿದ್ದಾಗ ಏಟರೋಟ್ ಹಾಲು, ಚಹಾ ಪುಡಿ, ಸಕ್ಕರೆ ತರ್ತಿದ್ದ. ತಟ್ಟಗ ಒಂದಿಟ್ಟು ನಾನೊಂದಿಟ್ಟು ತಟ್ಟಗೆ ಮಾಡ್ಕೊಂಡು ಕುಡಿತಿದ್ವಿ. ಈಗ ಚಾನು ಭಾಗ್ಯವಾಗೈತೆ ಮಾದೇವಿ ಮನ್ಯಾಗ. ಹೋಲಿ ಬಿಡ ಶಂಕರವಕ್ಕ, ಯಾಕಳತಿ? ಹಂಗೇನಾರ ಆತಂದ್ರೆ ನಮ್ಮ ಮನೆಗೆ ಬಾನಿ, ನಾ ಮಾಡ್ಕೊಡ್ತೀನಿ. ಈಗ ಯಾವಾಗ ಬೇಕಾದ್ರೂ ಬಾ, ಊಟಕ್ಕೆ ಬಾ, ನಾಷ್ಟಕ್ಕೆ ಬಾ, ಚಹಾ ಬೇಕಾದಂತಟ್ಟಕ್ಕೆ ಕುಡಿಬೇಕು ಅನ್ಸಿದ್ರು ಬಾನಿ. ಹೌದು ಬೇ ಶಂಕ್ರಮ್ಮ, ನಿನ್ಗೇನಾರ ಕುಡಿಬೇಕು ಅನ್ಸಿದ್ರೆ ಬಾ ನಮ್ಮ ಮನೆ ಕಡೆ. ನಿನ್ಗೇನಾರ ನಾಷ್ಟ ಹಾಕಿ ಮುಂಜಾನೆದ್ದು ಮಾಡಿಲ್ಲ ಅಂದ್ರೆ ಬಾ ನಮ್ಮ ಮನೆಗೆ, ನಾನು ನಾಷ್ಟ ತಂದು ಕೊಡ್ತೀನಿ. ಇಲ್ಲ ಅಂದ್ರೆ ನೀನು ನಮ್ಮ ಮನೆ ಕಡೆ ಬಂದ್ಬಿಡು, ಮುಂಜಾನೆದ್ದು ನಾನು ನಾಷ್ಟ ಹಾಕ್ಕೊಡ್ತೀನಿ ನಿನಗೆ. ಅಯ್ಯೋ ತಂಗಿ, ಇದಕ್ಕೂ ಅಂತ ಮಂದಿ ಮುಂದೆ ಮನೆಯಂದೆಲ್ಲ ಹೇಳೋದು. ಕೂಳು ಕೊಟ್ಟಿಲ್ಲನು, ನೀರು ಕೊಟ್ಟಿಲ್ಲನು, ಮಂದಿ ಮನ್ಯಾಗ ಹೋಗಿ ತಿಂದು ಬರ್ತಾಳು. ನಾ ಮಂದಿ ಮುಂದೇನು ಅಂತೇನಿ ಅಂತಕ್ಕಿ ಬಗ್ಗೆ ಅಂತೇಳಿ ಅದಕ್ಕೂ ಒದರ್ತಾಳ ತಂಗಿ. ಏನು ಮಾಡ್ತಿ? ಇವ ಜಲಮ್ ಸಾಕಾಗೈತಿವ. ನನ್ನ ಗಂಡನ ಕರ್ಕೊಂಡಾಗಲೇ ಹಿಂದೆ ನನ್ನ ಕರ್ಕೊಂಡ್ಬಿಟ್ಟಿದ್ರೆ ಮಾದೇವಿ ಭಾಳ ಚಲೋ ಇರ್ತಿತ್ತು ನೋಡುವ. ಅವನು ಹೋಗಿ ಮೇಲೆ ಪುಣ್ಯ ಕಟ್ಕೊಂಡನು, ನನ್ನ ಯಾವಾಗ ತಗೊಂತಾನೋ ಏನ ಪರಮಾತ್ಮ. ಅದ ಶಂಕರವಕ್ಕ, ಹಂಗೆ ಯಾಕಂತಿ? ಹೋಲಿ ಬಿಡ, ಕಿದೇನು ಹಚ್ಕೊಂಡು ನಿನ್ನ ಮನೆ ಐತಿ, ನಿನಗೇನು ಬೇಕಾದ ಬೇಡದು ಮಾಡ್ಕೊಂಡು ತಿನ್ನು. ಹಂಗೆ ನಿನಗೆ ಮಾಡ್ಕೊಂಡು ತಿನ್ನಕ್ಕೆ ಬ್ಯಾಸ್ರ ಆದ್ರೆ ಬಾ ನಮ್ಮ ಮನೆ ಕಡೆಗಾರ ಬಾ, ಮಾದೇವಿಯರ ಮನೆ ಕಡೆಗಾರ ಹೋಗು. ಬಂದು ತಿಂದು ನಿನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಕುತ್ಕೊಂಡು, ನಾನಂತೂ ನೋಡಿ ಎಲ್ಲೆಲ್ಲೂ ಹೋಗೋದಿಲ್ಲ ಮನೆ ಬಿಟ್ಟು. ನೀನು ಯಾವಾಗ ಬೇಕಾದ್ರೂ ನಮ್ಮ ಮನೆ ಬಂದು ಮುಂಜಾನೆಯಿಂದ ಚಂತನ ಕೂತು ನಿನಗೇನು ಬೇಕು ತಿಂದು ಹೋಗುವಂತಿ ಬಾ. ಮಂದಿಷ್ಟು ಕರುಣೆ ತೋರಿಸ್ತಾರೆ ಇವ, ಮನ್ಯಾಗ ನುಕ್ಕಿ ಏನಾಗಿದ್ದಾವ ತಂಗಿ. ಹಂಗೆ ಹೇಳ್ದೆ ಅವು. ಆಯ್ತು ಭಜನ್ ಬಸಕ ಹೊತ್ತಕತಿ, ಮತ್ತು ಗುಡಿ ಬಾಗಿಲು ಹಾಕಿಕ್ಯಾರ. ಯಾಕ ನಿನಗೆ ಎಲ್ಲಿ ಅಡಿಕೆ ಹೋದಲ್ಲ, ನಾ ಆ ಕಡೆಯಿಂದ ಬರೋ ಮುಂದೆ ತೊಗೊಂಬರ್ತೀನಿ. ಇಲ್ಲೇ ಕೂತಿರೆ, ಇಲ್ಲೇ ಒಟ್ಟು ಐನಾರು ಮನೆಗೆ ಹೋಗ್ಬರ್ತೀನಿ. ಆಯ್ತು ಆಯ್ತು, ಯಾಕಾಗಲ್ಲ, ಹೋಗ್ಬರ್ರಿ.
ಏನು ಶಂಕರಮ್ಮನ ಗೋಳ ಚನ್ಬಸಕ್ಕ ಹಂಗ ನೋಡು ವಯಸ್ಸಾದ ಕಾಲಕ್ಕೆ